ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೆಳಿಗ್ಗೆಯಿಂದ ನಡೆದಂತಹ ಲೋಕಾಯುಕ್ತ ದಾಳಿ ಅಂತ್ಯವಾಗಿದೆ. ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಇವತ್ತು ಏಕಾಏಕಿ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಬೆಳಿಗ್ಗೆಯಿಂದ ನಡೆದಂತಹ ದಾಳಿ ಇವಾಗ ಅಂತ್ಯವಾಗಿದೆ. ದಾಳಿಯ ವೇಳೆ 35 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ರು. ಏಕಾಏಕಿ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ರು. ಈ ಒಂದು ದಾಖಲೆಯ ಪರಿಶೀಲನೆಯನ್ನು ನಡೆಸಿದ್ರು. ಈಗ ಅಂತ್ಯವಾಗಿದೆ. ಲೋಕಾಯುಕ್ತ ದಾಳಿ ಅಂತ್ಯವಾಗಿದೆ. ದಾಳಿ ಮಾಡಿದಂತಹ ವೇಳೆ 35 ಕೋಟಿಗೂ ಹೆಚ್ಚಿನಷ್ಟು ಅಕ್ರಮ ಆಸ್ತಿ ಈ ಅಧಿಕಾರಿಗಳು ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವರು ಭ್ರಷ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ದೂರಿನ ಅನ್ವಯ, ಮಾಹಿತಿಯ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿದ್ರು. ಸ್ಥಿರಾಸ್ತಿ ಚರಾಸ್ತಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿದಂತಹ ಅಧಿಕಾರಿಗಳು ದಾಳಿಯನ್ನ ಅಂತ್ಯಗೊಳಿಸಿದ್ದಾರೆ. ಇವತ್ತು ನಡೆಸಿದಂತಹ ದಾಳಿಯಲ್ಲಿ 35 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಉದಯ್ ಕುಮಾರ್ ಎಂ ಎಡಬ್ಲ್ಇ ಬೆಂಗಳೂರು 3.5 ಕೋಟಿಯಷ್ಟು ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಹರ್ಷವರ್ಧನ್ ಅರಣ್ಯ ಸಂರಕ್ಷಣಾಧಿಕಾರಿ ದಾವಣಗೆರೆ 4.85 ಲಕ್ಷದಷ್ಟು ಸ್ಥಿರಾಸ್ತಿ ಪತ್ತೆಯಾಗಿರುವಂಥದ್ದು. ಸಿದ್ದೇಶ್ವರ ಎನ್ ಹೆಬ್ಬಾಳ ಸಿಟಿಇ ಹುಬ್ಬಳ್ಳಿ ಇವರ ಬಳಿ 3,76,71,000ದಷ್ಟು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಸಣ್ಣ ಕೆಂಚಪ್ಪ ಅಧೀಕ್ಷಕ ಅಭಿಯಂತರರು ಇವರ ಬಳಿ 2,97,62,000ದಷ್ಟು ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿ ಪತ್ತೆಯಾಗಿರುವಂಥದ್ದು. ಈ ರೀತಿಯಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಇವತ್ತು ನಡೆಸಿದಂತಹ ದಾಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವೆಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ, ಏನೆಲ್ಲ ಮಾಹಿತಿ ಇದೆ? ಚೈತ್ರ, ಏನು ಇವತ್ತು ಬೆಳಗ್ಗೆ ಸುಮಾರು ರಾಜ್ಯಾದ್ಯಂತ ಸುಮಾರು 35 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ಒಂದು ರೈಡ್ ಅನ್ನ ಮಾಡಿರ್ತಾರೆ. ಅದರಲ್ಲಿ 8 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಏನು ಹಣ ಏನು ಸ್ಥಿರ ಮತ್ತು ಚರಾಸ್ತಿಯನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪತ್ತೆ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಧಿಕಾರಿಗಳ ಬಳಿ ಒಂದು ಏನು ದೊಡ್ಡ ಮಟ್ಟದ ಒಂದು ನಿವೇಶನಗಳು ಕೂಡ ಪತ್ತೆಯಾಗಿದೆ. ಮತ್ತೆ ಎಕರೆಗಟ್ಟಲೆ ಜಮೀನು ಕೂಡ ಈಗ ಸಿಕ್ಕಿರುವಂತದ್ದು. ಈಗ ಒಟ್ಟು ಈ ಒಂದು 8 ಅಧಿಕಾರಿಗಳ ಬಳಿ ಸುಮಾರು 33 ಕೋಟಿಗೂ ಅಧಿಕ ಮೊತ್ತದ ಒಂದು ಅಕ್ರಮ ಹಣ ಸಂಪಾದನೆಯನ್ನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈಗ ಅದ್ರ ಬಗ್ಗೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ರೆ. ಏನು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿಯನ್ನ ಮಾಡಿದಂತ ಲೋಕಾಯುಕ್ತ ಪೊಲೀಸರು ಸುಮಾರು ಸಂಜೆ 7 ಗಂಟೆ ತನಕ ಈ ಒಂದು ರೈಡ್ ಅನ್ನ ಮಾಡಿ ಎಲ್ಲಾ ರೀತಿಯ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಏನು ಈ ಒಂದು ಅಕ್ರಮ ಆದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿರೋದು. ಸದ್ಯ ಇನ್ನೂ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಇಟಲಿ ಪ್ರಧಾನಿ ಮೆಲೋನಿ ಜೊತೆ ಮತ್ತೆ ಮೋದಿ ಮೆಲೋಡಿ ಮಾತು. ನೀವು ಕೊಟ್ಟಂತಹ ಮೆಲೋಡಿ ವಿಶ್ವದಲ್ಲೇ ವೈರಲ್ ಆಗಿದೆ ಅಂತ ಮೆಲೋನಿ ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಮೋದಿ ಇನ್ಸ್ಟಾದಲ್ಲಿ ನಾವೇ ಫೇಮಸ್ ಅಂತ ಹೇಳಿಕೆ. ನೀವು ಕೊಟ್ಟಂತಹ ಮೆಲೋಡಿ ಏನಿತ್ತು, ಗಿಫ್ಟ್ ಏನಿತ್ತು, ಈ ಮೂಲಕ ವಿಶ್ವದಲ್ಲೇ ಅದು ಪ್ರಸಿದ್ಧಿಯನ್ನ ಹೊಂದಿದೆ. ಈ ಒಂದು ಸುದ್ದಿ ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಥ್ಯಾಂಕ್ ಯು ಅಂತ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಮೆಲೋನಿ ಮಾತನ್ನ ಕೇಳಿ ಕಂಗ್ರಾಟ್ಸ್ ಅಂತ ಮೋದಿ ಹೇಳಿದ್ದಾರೆ. ಫ್ರಾನ್ಸ್ನಲ್ಲಿ ನಡೀತಾ ಇರುವಂತಹ G7 ಶೃಂಗಸಭೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಳೆದ ತಿಂಗಳು ಮೇ 20ರಂದು ಇಟಲಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಆಗ ಇಟಲಿ ಪ್ರಧಾನಿಯಾದಂತಹ ಜಾರ್ಜಿಯಾ ಮೆಲೋನಿಗೆ ಭಾರತದಲ್ಲಿ ಫೇಮಸ್ ಆಗಿರುವಂತಹ ₹1 ಮೆಲೋಡಿ ಚಾಕ್ಲೇಟ್ ಏನಿದೆ, ಈ ಪೂರ್ತಿ ಪಾಕೆಟ್ ಅನ್ನ ಗಿಫ್ಟ್ ಆಗಿ ಮೆಲೋನಿ ಅವ್ರಿಗೆ ಕೊಟ್ಟಿದ್ರು. ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದನ್ನ ಜಾರ್ಜಿಯಾ ಮೆಲೋನಿ ಸೆಲ್ಫಿ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೇ ವಿಷಯದಲ್ಲಿ ಇವತ್ತು ಮತ್ತೆ ಮೋದಿ ಅವರನ್ನ G7 ಶೃಂಗಸಭೆಯಲ್ಲಿ ಭೇಟಿಯಾದಂತಹ ಜಾರ್ಜಿಯಾ ಮೆಲೋನಿ ಪ್ರಸ್ತಾಪ ಮಾಡಿದ್ದಾರೆ.